ಬಟ್ ನಿಮ್ಮ ಪುಸ್ತಕದಲ್ಲಿ ಆ ಹೆಸರಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಓದ್ತೀರಿ, ಮೆಹಮ್ಮದ್ ಅಲಿ ಅಂತ ಹೇಳಿ ಒಬ್ಬ ಶ್ರೇಷ್ಠ ಹೋರಾಟಗಾರ, ಆ ಕಾಲಕ್ಕೆ ಟರ್ಕರ ಒಬ್ಬ ಹೋರಾಟಗಾರ, ಅವನು ಈ ಪ್ರದೇಶವನ್ನು ಗೆದ್ಕೊಳ್ತಾನೆ. ಹಾಗಾಗಿ 1453 ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸಿಕೊಳ್ತಾನೆ. ಯಾವಾಗ ಕಾನ್ಸ್ಟಾಂಟಿನೋಪಲ್ ವಶಪಡಿಸಿಕೊಂಡ್ರೋ ಆಗ ಪೂರ್ವ ದೇಶಗಳಿಗೂ ಪಶ್ಚಿಮ ದೇಶಗಳಿಗೂ ನಡುವೆ ಇದ್ದಂಥ ವ್ಯಾಪಾರದ ಸಂಪರ್ಕ ಕ್ಲೋಸ್ ಆಗಿಬಿಡುತ್ತೆ. ಈಗ ಈ ಭೂಮಾರ್ಗ ಮತ್ತು ಜಲಮಾರ್ಗಗಳು ಕ್ಲೋಸ್ ಆದಮೇಲೆ ಈಗ ಅವರು ಬೇರೆ ಮಾರ್ಗವನ್ನು ಹುಡುಕುವ ಅನಿವಾರ್ಯತೆ ಯುರೋಪಿಯನ್ನರಿಗೆ ಶುರುವಾಗತ್ತೆ. ಅಷ್ಟೇ ಅಲ್ಲದೆ ಈ ವ್ಯಾಪಾರದ ಮೇಲೆ ಈ ಆಟೋಮನ್ ಟರ್ಕರ್ ಏನು ಮಾಡ್ತಾ ಇದ್ರು ಅಂದರೆ ಅಧಿಕವಾದ ತೆರಿಗೆಯನ್ನು ಕೂಡ ಹಾಕೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಅರಬ್ಬರಿಗೂ ತೆರಿಗೆ ಹಾಕಿದ್ರು, ಬ್ರಿಟಿಷರಿಗೂ ಅಂದರೆ ಯುರೋಪಿಯನ್ನರಿಗೂ ಕೂಡ ತೆರಿಗೆ ಹಾಕಿದ್ರು. ಆಟೋಮ್ಯಾಟಿಕಲಿ ಆ ವಸ್ತುವಿನ ಬೆಲೆ ಏನಾಯಿತು, ಹೆಚ್ಚಿಗೆ ಆಯಿತು. ಬೆಲೆ ಹೆಚ್ಚಾಗಿದ್ದರಿಂದ ಯುರೋಪಲ್ಲಿ ಆ ವಸ್ತುಗಳನ್ನು ಕೊಂಡುಕೊಳ್ಳುವ ಡಿಮ್ಯಾಂಡ್ ಏನಾಯಿತೋ ಕಡಿಮೆ ಆಗೋದಕ್ಕೆ ಶುರುವಾಯಿತು. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮ್ಯಾಪ್ ನಿಮಗೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮೆಡಿಟರೇನಿಯನ್ ಸಮುದ್ರದ ಮೇಲ್ಭಾಗದ ಪ್ರದೇಶದಲ್ಲಿ ಕಾಣ್ತಾ ಇರೋದೆ ಈ ಬೈಜಾಂಟಿಯನ್ ಎಂಪೈರ್ ಅಂತ ಕೂಡ ಕರಿತೀವಲ್ವಾ. ಇದೇ ಬೈಜಾಂಟಿಯನ್ ಎಂಪೈರ್ನ ಮೇಲ್ಭಾಗದಲ್ಲಿ ಕಪ್ಪು ಸಮುದ್ರದ ಕೆಳಭಾಗದಲ್ಲಿ ನಿಮಗೆ ಕಾಣುತ್ತೆ ನೋಡಿ, ಕಾನ್ಸ್ಟಾಂಟಿನೋಪಲ್ ಆ ಪ್ರದೇಶ. ಅದರ ಆಚೆಗೆ ನೀವು ನೋಡೋದಾದರೆ ನಿಮಗೆ ಆ ಭಾಗದಿಂದ ಇಟಾಲಿಯನ್ನರ ಸಂಪರ್ಕ ಇಲ್ಲಿ ನಿಮಗೆ ಸಿಗ್ತಾ ಇತ್ತು. ಐಲ್ಯಾಂಡ್ನ ಮುಖಾಂತರ ನೀವೇನು ಕಾಣ್ತಾ ಇದ್ದೀರಿ, ಆಫ್ರಿಕಾ ಖಂಡದ ಈ ಭಾಗದ ಮಡಿಗಾಸ್ಕರ್ ಐಲ್ಯಾಂಡ್ನ ಮುಖಾಂತರ ಸೊಮಾಲಿಯಾ ಪ್ರದೇಶಕ್ಕೆ ಬರ್ತಾನೆ. ಸೊಮಾಲಿಯಾದಿಂದ ಅರಬ್ಬರ ಸಹಾಯವನ್ನು ಪಡ್ಕೊಂಡ ವಾಸ್ಕೋ ಡಿ ಗಾಮ ಭಾರತಕ್ಕೆ 1498ರಲ್ಲಿ ಕಲ್ಲಿಕೋಟೆ ಸಮೀಪದ ಕಪ್ಪಡ್ ಅನ್ನುವ ಪ್ರದೇಶಕ್ಕೆ ಬಂದು ಇಳಿದ. ಇಲ್ಲಿ ಜಮೋರಿನ್ ಅಂತಕ್ಕಂಥ ಬಿರುದಾಂಕಿತರಾದಂತಹ ಕೇರಳದ ದೊರೆಗಳು ಇಲ್ಲಿ ಅಧಿಕಾರ. ಸ್ನೇಹಿತರೆ, ವಾಸ್ಕೋ ಡ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದನು. ಇದು ನಮ್ಮ ಮಕ್ಕಳು ಪಠ್ಯಪುಸ್ತಕದಲ್ಲಿ ಓದ್ತಿರೋ ಪಾಠ. ನಿಜ ಏನು ಗೊತ್ತಾ, ಈ ವಾಸ್ಕೋ ಡ ಗಾಮ ಅನ್ನೋನು ಹುಟ್ಟೋದಕ್ಕೆ ಸಾವಿರಾರು ವರ್ಷಗಳ ಮೊದಲೇ ಭಾರತ ಸಮುದ್ರ ವ್ಯಾಪಾರ ಮಾಡ್ತಿತ್ತು. ಇಲ್ಲಿ ತಯಾರಾಗೋ ಹಡಗುಗಳಿಗೆ ವಿಶ್ವ ಮಾರುಕಟ್ಟೆಯಲ್ಲಿ ಬೇಡಿಕೆ ಇತ್ತು. ಇಲ್ಲಿನ ಟೆಕ್ಸ್ಟೈಲ್ ಉದ್ಯಮ, ಸಾಂಬಾರ್ ಪದಾರ್ಥಗಳು, ಚಿನ್ನಕ್ಕೆ ವಿಶ್ವದಾದ್ಯಂತ ಬೇಡಿಕೆ ಇತ್ತು. ಆದರೆ ಯುರೋಪಿನ ಸಾಕಷ್ಟು ಮೂರ್ಖರಿಗೆ ಭಾರತ ಅನ್ನೋ ದೇಶದ ವಸ್ತುಗಳು ಗೊತ್ತಿದ್ವೇ ಹೊರತು ಆ ದೇಶಕ್ಕೆ ಹೇಗೆ ಹೋಗಬೇಕು ಅನ್ನೋದು ಗೊತ್ತಿರಲಿಲ್ಲ. ಅದಿರಲಿ ಬಿಡಿ, ಭಾರತದ ನೆಲಕ್ಕೆ ಕಷ್ಟಪಟ್ಕೊಂಡು ಕಾಲಿಟ್ಟ ಈ ವಾಸ್ಕೋ ಡ ಗಾಮ ಇಲ್ಲಿ ಸೃಷ್ಟಿಸಿದ ಅನಾಹುತಗಳು ಎಂಥವು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಅವತ್ತಿನ ಸಂಘರ್ಷ ಹೇಗಿತ್ತು, ಈ ಗಾಮ ಭಾರತದ ವ್ಯಾಪಾರ ಕೇಂದ್ರಗಳಲ್ಲಿ ಸೃಷ್ಟಿಸಿದ ತಲ್ಲಣ ಎಂಥದ್ದು ಅನ್ನೋದನ್ನೆಲ್ಲ ನಾವಿವತ್ತು ನೋಡೋಣ.